ಪ್ರತಿ ಹೆಣ್ಮಕ್ಳ ಜೀವನನೂ ಮದುವೆ ಆದಮೇಲೆ ತುಂಬ ಅಂದರೆ ತುಂಬಾ ತಿರುವು ಪಡ್ಕೊಳ್ಳುತ್ತೆ. ಯಾಕಂದರೆ ಅತ್ತೆ ಮನೆಗೂ ತವ್ರ ಮನೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗೆ ನಮ್ಮ ಈ ಕಥೆನಲ್ಲಿ ಸುಚಿತ್ರಾ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದಾಳೆ. ಇಷ್ಟು ದಿನ ಇದ್ದಿದ್ದ ಮನೆ ಬೇರೆ, ಆದರೆ ಇವಾಗ ಬಂದಿರೋ ಮನೆ ಬೇರೆ, ಅಲ್ಲಿರೋ ಜನ ಬೇರೆ. ಸುಚಿತ್ರಾ ಹೇಗೆ ಮನೆಗೆ ಹೊಂದ್ಕೋತಾಳೆ ನೋಡೋಣ. ಅದೇನು ಹೆಂಗಸ್ರೋ ಏನೋ, ಹೊತ್ತು ಹುಟ್ಟಿದ್ರೂ ಇನ್ನೂ ಹಾಸಿಗೆಯಿಂದ ಮಗ್ಲೇ ಎತ್ತಿರಲ್ಲ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ. ಹೊತ್ತು ಹುಟ್ಟೋದ್ರೊಳಗೆ ಮನೆ ಹೆಂಗಸರೆಲ್ಲ ಎದ್ದು ಮನೆ ಸಾರಿಸಿ ಗುಡಿಸಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಡ್ತಿದ್ರು. ಇವಾಗಿನವರು ನಮ್ಮ ಕಾಲದಲ್ಲಿ ಎದ್ದಿದ್ದು ಅತ್ತೆ ಸಿಗಬೇಕಿತ್ತು, ಸರಿ ಆಗ್ತಿತ್ತು. ಹಿಡಿಕುಂಟೆ ತಗೊಂಡು ಬಂದು ಪೂಜೆ ಮಾಡ್ತಿದ್ರಲ್ಲ. ಆದರೆ ಇವಾಗ ನಾವೆಲ್ಲ ಹಾಗೆಲ್ಲಿ. ಅದಕ್ಕೆ ಗಂಟೆ ಹತ್ತಾದರೂ ಇನ್ನೂ ಯಾರು ಹೇಳಲ್ಲ, ಮನೆ ಸಾರಿಸಲ್ಲ. ನೋಡು, ನಾನಿಷ್ಟು ಬಡ್ಕೊತಿದ್ರು ಏನಾದರೂ ಮಗ್ಲೆತ್ತಿ ಈ ಕಡೆ ಬಂದ್ರನು ಮಲಗದಲ್ಲೇ ಅದರೆ. ಛೇ, ಮನೇಲಾಗಿದ್ರೆ ದಿನ 10 ಗಂಟೆಗೆ ಎದ್ದೇಳ್ತಿದ್ದೆ. ಮನೇಲಾಗಿದ್ರೆ ಅಮ್ಮನೇ ಎಲ್ಲ ಕೆಲಸನೂ ಮಾಡ್ತಿದ್ಲು. ಆದರೆ ಇಲ್ಲಿ ಎಲ್ಲನೂ ನಾನೇ ಮಾಡಬೇಕು. ಅತ್ತೆ ಒಂದು ಕೆಲಸನೂ ಮಾಡಲ್ಲ. ಛೇ, ಎಲ್ಲ ಹೆಣ್ಮಕ್ಳ ಜೀವನನೂ ಹೀಗೆ ಅನ್ಸುತ್ತೆ. ಮದುವೆ ಆದಮೇಲೆ ಎಲ್ಲ ಅವ್ರ ಗಂಡನ ಮನೇಲಿ ಹೇಳ್ದಂಗೆ ಕೇಳಬೇಕು. ನೋಡು, ಅದೇನು ಮಾಡ್ತಿದ್ಯೋ ಏನೋ, ಅವಾಗಿಂದ ಕೂಗ್ತಿದ್ದೀನಿ. ಹಾಸಿಗೆಯಿಂದ ಇನ್ನೂ ಮಗ್ಲೇ ಎತ್ತಿಲ್ಲ ಅನ್ಸುತ್ತಲ್ವಾ? ಇದನ್ನೇ ಹೇಳ್ಕೊಟ್ಟಿದ್ದ ಅನ್ಸುತ್ತೆ ನಿಮ್ಮ ತವ್ರ ಮನೇಲಿ. ಯಾರು ಕೂಗಿದ್ರೂ ಪರವಾಗಿಲ್ಲ, ನೀವು ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ. ಹಾ ಅತ್ತೆ, ಬಂದೆ. ಅದೇನು ಹೆಂಗಸ್ರೋ ಏನೋ ನೀವೆಲ್ಲ, ಯಾರಾದರೂ ಎಪ್ಸೋವರೆಗೂ ನಿಮ್ಮ ಮಗಳು ಎತ್ತಲ್ಲ ಹಾಸಿಗೆಯಿಂದ ನೀವು. ಪಾಪ ಮನೇಲಿ ನೆಮ್ಮದಿಯಾಗಿ ಅಮ್ಮ ಬಂದು ಎಪ್ಸೋವರೆಗೂ ಮಲಗ್ತಿದ್ದಿದ್ದು ಸುಚಿತ್ರನಿಗೆ ಅತ್ತೆ 4 ಗಂಟೆಗೇನೆ ಎಬ್ಬಿಸ್ತಾ ಇದ್ದಾರೋ ಅನ್ನೋ ಹಾಗೆ ಅನ್ನಿಸ್ತಿರತ್ತೆ. ಆದರೆ ಅತ್ತೆ ಎಬ್ಸಿದ್ದು 6 ಗಂಟೆಗೇನೆ. ಅವಳಿಗೆ ಯಾಕೆ ಹಾಗೆ ಅನ್ನಿಸ್ತು ಅಂದರೆ, ಮನೇಲಿ ತಾಯಿ ಆದವಳು ಬಂದು ಪ್ರೀತಿಯಿಂದ ಎಬ್ಬಿಸ್ತಾ ಇದ್ರು ಅವಳು ನನ್ನ ಹೆತ್ತವಳು. ಹಾಗಾಗಿ ಬೈದು ಎಬ್ಸಿದ್ರು ಕೂಡ ನಮಗೆ ಅದು ಲೆಕ್ಕಕ್ಕೆ ಬರಲ್ಲ. ಆದರೆ ಅತ್ತೆ ಮನೇಲಿ ಅತ್ತೆ ಬೇರೆಯವರು. ಹಾಗಾಗಿ ಅತ್ತೆ ಚೂರೇ ಚೂರು ಏರು ಧ್ವನಿಲಿ ಮಾತಾಡಿದ್ರು ನಮಗದು ಬೈದು ಏನೋ ಹೇಳ್ತಾ ಇದ್ದಾರೆ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಸುಚಿ ಕೂಡ ತುಂಬ ಬೇಜಾರು ಮಾಡಿಕೊಂಡು ಎದ್ದು ಅಡುಗೆ ಮನೆಗೆ ಬರ್ತಾಳೆ. ಅಷ್ಟರಲ್ಲೇ ಕಮಲನ್ ನೋಡೋಕೆ ಕಮಲನ್ ತಂಗಿ ರಜನಿ ಕಮಲನ್ ಮನೆಗೆ ಬರ್ತಾಳೆ. ಓ ರಜನಿ, ಏನೇ ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ಯಾ? ಬಾ ಕೂತ್ಕೋ. ಹಾಗೆ ಸುಮ್ಮನೆ ನಿನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ತಿಂಡಿ ಆಯ್ತಾ? ತಿಂಡಿ ಆಗುತ್ತೆ. ನಮ್ಮನೆ ಹೆಂಗಸರು ಬೆಳಗ್ಗೆ ಹೇಳೋದೇ 10 ಗಂಟೆಗೆ ಎದ್ರೆ ಇನ್ನಿಷ್ಟು ಬೇಗ ತಿಂಡಿ ತಿನ್ನಕ್ಕಾಗುತ್ತಾ? ನೋಡು, ನೀನೇ ನೋಡು, ನೀನು ಬಂದು ಇಷ್ಟೊತ್ತಾಯ್ತಲ್ಲ, ಆದರೂ 1 ಲೋಟ ಕಾಫಿ ತಂದು ಕೊಟ್ಟಿಲ್ಲ ಇನ್ನ. ಸುಚಿತ್ರಾ, ಒಂದು ಲೋಟ ಕಾಫಿ ತಗೊಂಬಾರೆ, ನಿನ್ನ ಅತ್ತೆ ಬಂದಿದ್ದಾಳೆ. ಹಾಂ ಅತ್ತೆ, ತಂದೆ. ಚಿಕ್ಕತ್ತೆ, ಹೇಗಿದ್ದೀರಾ? ಮನೇಲೆಲ್ಲ ಆರಾಮಿದ್ದಾರಾ? ಮಾವ ಎಲ್ಲ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಿ ಸುಚಿತ್ರಾ. ನೀನು ಹೇಗಿದೀಯಾ? ತವ್ರ ಮನೆಗೆ ಹೋಗಿದ್ಯಾ? ಅದು ಅತ್ತೆ, ತವ್ರ ಮನೆಗೆ ಹೋಗ್ತಾನೆ ಇರ್ತಾರೆ. ಆವಾಗಿನ ಹಾಗೆ ಗಟಾನ್ ಗಟ್ಟಿ ಅತ್ತೆರಾಗಿದ್ರೆ ಯಾರೂ ಹೋಗ್ತಿರ್ಲಿಲ್ಲ. ನಾವೇನು ಹಾಗ ಏನೂ ಹೇಳಲ್ಲ. ಅದಕ್ಕೆ ಅವ್ರದ್ದೇ ಸ್ವರಾಜ್ಯ ಆಗಿದೆ. ಅವ್ರಿಗಿಷ್ಟ ಬಂದಾಗ ಹೋಗ್ತಾರೆ, ಮನ್ಸು ಬಂದಾಗ ವಾಪಸ್ ಬರ್ತಾರೆ ಅಷ್ಟೇ. ಏನಕ್ಕ ನೀನು ಪಾಪ ಹೀಗೆಲ್ಲ ಮಾತಾಡ್ತೀಯಲ್ಲ, ಅವಳಿಗೆ ಬೇಜಾರಾಗಲ್ವಾ? ಅಯ್ಯೋ, ನೀನು ಸುಮ್ಮನೆ ಇರ್ತೀಯಾ? ನಮ್ಮನೆ ಹೆಂಗಸರೆಲ್ಲ ನಾಟಕ ಏನು ಕಡಿಮೆ ಮಾಡಲ್ಲ. ನಾನು ಎಲ್ಲ ನಾಟಕನೂ ನೋಡಿದ್ದೀನಿ. ಸರಿ ಅದೆಲ್ಲ ಹೋಗಲಿ ಬಿಡು. ಸರಿ ಕಣೆ ಅಕ್ಕ, ನಾನು ಹೊರಡ್ತೀನಿ. ಟೈಮ್ ಬೇರೆ ಆಯಿತು, ಮನೇಲಿ ಕೆಲಸ ಬೇರೆ ಇದೆ. ಸರಿ, ಹಾಗಾದರೆ ನೀನು ಹುಷಾರಾಗಿ ಹೋಗು. ಇರು 1 ನಿಮಿಷ. ಸುಚಿತ್ರಾ, ಮೊನ್ನೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡ್ಬಂದಿದ್ವಲ್ಲ, ಅದನ್ನೊಂದು ಬಾಟ್ಲಿಗೆ ಹಾಕಿಟ್ಟಿದ್ದೀನಿ. ತಗೊಂಬಂದು ಕೊಡು ನಿನ್ನ ಅತ್ತೆಗೆ ಅದನ್ನ. ಹಾಂ ಅತ್ತೆ, ತಂದೆ. ಪಾಪ ಅತ್ತೆ ಮನೇಲಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕಮಲ ಸುಚಿತ್ರನಿಗೆ ಕೊಂಕು ಮಾತಾಡ್ತಾನೆ ಇರ್ತಾಳೆ. ಆದರೆ ಏನು ಮಾಡೋದು, ಮದುವೆ ಆಗಾಗಿದೆ, ಬಿಟ್ಟು ಬರೋಕ್ಕಾಗತ್ತಾ? ಹಾಗೂ ಬಿಟ್ಟು ಬಂದರೆ ಗಂಡ ಬಿಟ್ಟೋಳು ಅನ್ನತ್ತೆ ಈ ಸಮಾಜ. ಆದರೆ ಒಂದು ಪ್ರಶ್ನೆ, ಯಾವ ಗಂಡ್ಮಕ್ಳಿಗೂ ಇವನು ಹೆಂಡತಿ ಬಿಟ್ಟೋನು ಅಂತ ಯಾರೂ ಹೇಳೋದೇ ಇಲ್ಲ. ಹೆಣ್ಮಕ್ಳು ಅಂದರೆ ಅಷ್ಟು ಸದರ ಆಗಿದೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸುಚಿತ್ರನಾದ್ನೆ ಖುಷಿ ಮನೆಗೆ ಬಂದಿರ್ತಾಳೆ. ಅಯ್ಯೋ, ಇದೇನಮ್ಮ ಇದು? ಇವತ್ತು ನೀನು ಅಡುಗೆ ಮಾಡ್ತಿದ್ಯಾ? ಅದಕ್ಕೆ ಎಲ್ಲೋದ್ರು? ಅಯ್ಯೋ, ನಿನ್ನ ಅತ್ತಿಗೆಗೆ ಯಾರಾದರೂ ಬಂದಿದ್ದಿನ ಮನೆಗೆ, ಅಥವಾ ಯಾವುದಾದ್ರೂ ಹಬ್ಬ ಹರಿದಿನ ದಿನಾನೇ ಅಲ್ವಾ ಮುಟ್ಟಾಗಿ ಹೊರಗೆ ಕೂರೋದು, ದರಿದ್ರದೋಳು. ಅಯ್ಯೋ ಹೌದೇನೆ, ನಿನ್ನ ಸೊಸೆ ಹಣೆ ಬರನೇ ಇಷ್ಟು. ಅವತ್ತಾವತ್ತೋ ಫೋನ್ ಮಾಡಿದೆ, ಆವಾಗಲೂ ಮುಟ್ಟಾಗಿದ್ದಾಳೆ ಹೊರಗಿದ್ದಾಳೆ ಅಂದಿದ್ದೆ. ಅವತ್ತಾವತ್ತೋ ಹಬ್ಬದ ದಿನನೂ ಅದೇ ಮಾತು ಹೇಳಿದ್ದೆ. ಯಾವಾಗಲೂ ಆಗ್ತಾ ಇರೋದು. ಏನು ಮಾಡೋದು ಹೇಳು?
ಸೊಸೆಂದ್ರು ಬಂದ್ರೂ ನಮಗೇನು ಕೆಲಸ ಮಾಡೋದು ತಪ್ಪಿದ್ದಲ್ಲ. ಬರೋದು ಬರ್ತಾರೆ, ಎಲ್ಲ ದರಿದ್ರನು ಜೊತೆಲೇ ತಗೊಂಬರ್ತಾರೆ. ಏನು ಮಾಡೋದು? ನಾನು ಅವತ್ತೇ ಹೇಳಿದೆ ನಿನಗೆ, ಬಾಯ್ ಬಡ್ಕೊಂಡೆ ಈ ಹುಡುಗಿ ಬೇಡ ಬೇಡ ಅಂತ. ಆದರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ಇವಾಗ ಮಾಡ್ಕೊಂಡಿರೋ ತಪ್ಪಿಗೆ ಅನ್ಭವಿಸು. ಮತ್ತೆ ಡೇಟ್ ಆಗಿದ್ದೀನಿ, ಅಲ್ಲಿ ಕೂರಬಾರ್ದು ಇಲ್ಲಿ ಕೂರಬಾರ್ದು ಅಂತೇನಿಲ್ಲ. ಕುರ್ಚಿ ಮೇಲೆ ಏರ್ ಕೂತಿರ್ತಾಳೆ. ದೇವರು ದಿನರು ಅಂತ ಏನೂ ಇಲ್ಲ. ಹೆಣ್ಮಕ್ಳು ಹೇಗಿದ್ರು ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ. ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಮಾತು ನಿಜ. ಯಾಕಂದ್ರೆ ಖುಷಿ ಗಂಡನ ಮನೇಲೂ ಕೂಡ ಅವಳತ್ತೆ ಹೀಗೆ ಮಾಡ್ತಾ ಇರ್ತಾಳೆ. ಆದರೆ ಖುಷಿ ಮಾತ್ರ ತನ್ನ ತಾಯಿ ಹಾಗೆ ಮಾಡಿದಾಗ ಬೈದು ಬುದ್ಧಿ ಹೇಳೋದು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಪಾಪ ಸುಚಿತ್ರನಿಗೆ ಗಂಡನ ಮನೇಲಿ ಪ್ರತಿ ವಿಷಯದಲ್ಲೂ ಚುಚ್ಚು ಮಾತುಗಳೇ ಬರ್ತಾ ಇರತ್ತೆ. ತವ್ರ ಮನೇಲಿ ತಾಯಿ ಹೇಳಿದ್ರೆ ಅಷ್ಟೆಲ್ಲ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಅನ್ಸತ್ತೆ. ಆದರೆ ಇವಾಗ ಅತ್ತೆ ಹೇಳ್ತಿರೋದಲ್ವಾ, ಅಮ್ಮನಿಗೂ ಅತ್ತೆಗೂ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ಹೀಗೆ ಒಂದು ಸ್ವಲ್ಪ ದಿನಗಳೇ ಕಳೆದೋಗುತ್ತೆ. ಒಂದಿನ ಸುಚಿತ್ರನ್ ತವ್ರ ಮನೆ ಕಡೆಯಿಂದ ಸುಚಿತ್ರನ್ ನೋಡ್ಕೊಂಡು ಹೋಗೋಕ್ಕೆ ಅವ್ರ ತಾಯಿ ಬಂದಿರ್ತಾರೆ. ಮನೆಯವರೆಲ್ಲರೂ ಅವ್ರ ಹತ್ರ ತುಂಬ ಚೆನ್ನಾಗೇ ಮಾತಾಡ್ತಾರೆ. ಅದೇ ಖುಷಿನಲ್ಲೇ ಸುಚಿತ್ರ ಕೂಡ ಅತ್ತೆಗೆ ಹೇಳ್ದೇನೆ ಮನೇಲೇ ಬೆಳೆದಿರೋ ಮೆಣಸಿನಕಾಳು ಮಾಡಿಸಿರೋ ಕೊಬ್ಬರಿ ಎಣ್ಣೆನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ತಾಯಿ ಕೊಟ್ಟು ಕಳಿಸ್ತಾಳೆ. ಅಂದರೆ ಮಾರನೇ ದಿನ ನೋಡ್ರಿ, ನನ್ನ ಹೇಳ್ದೆ ಕೇಳ್ದೆ ಮೆಣಸಿನಕಾಳು ಕೊಬ್ಬರಿ ಎಣ್ಣೆ ಎಲ್ಲ ತುಂಬಿ ತನ್ನ ತವ್ರ ಮನೆಗೆ ಹೊರಿಸಿದಾಳೆ. ಇವಳೇನು ಬಂದು ಬೆಳೆದಿಲ್ಲ ಅಲ್ಲ, ಇವರೆಲ್ಲ ಪುಕ್ಸಟ್ಟೆ ಸಿಕ್ಕರೆ ನನಗೂ ಇರಲಿ ನನ್ನ ಅಪ್ಪಗೂ ಇರಲಿ ಅಂತ ಹೇಳೋ ಜನ. ಅದು ಅತ್ತೆ, ಹೇಗೂ ಮನೇಲೇ ಬೆಳೆದಿದ್ದಲ್ಲ ಇತ್ತಲ್ಲ ಅಂತ ಸ್ವಲ್ಪ ಕೊಟ್ಟೆ ಅಷ್ಟೇ. ನಮ್ಮನೇಲಿ ಅದು ಇರಲಿಲ್ಲ, ಅದಕ್ಕೆ. ಹೌದಮ್ಮ, ಹೌದು. ಎಲ್ಲ ನೀವೇ ಬಂದು ಮೈ ಬಗ್ಸಿ ದುಡ್ದಿದ್ದೀರಲ್ಲ, ಅದಕ್ಕೆ ನಿಮ್ಮ ತವ್ರ ಮನೆಗೂ ಕೊಡ್ತೀರಾ, ನಿಮ್ಮ ಅಕ್ಕ ತಂಗಿಕ್ಳಿಗೂ ಎಲ್ಲ ಕೊಡ್ತೀರಾ. ಅದೇ ಮತ್ತೆ ಇವ್ರ ಮನೇಲಿ ಇಲ್ವಂತೆ, ಅದಕ್ಕೆ ಕೊಟ್ಲಂತೆ. ಮೈ ಬಗ್ಸಿ ದುಡ್ದಿದ್ರೆ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು. ಅವಾಗ ಯಾವಳಿಗೂ ಕೊಡ್ತಿರ್ಲಿಲ್ಲ, ನನಗೆ ಬೇಕು ಎಲ್ಲ ಅಂತ ಇಟ್ಕೋತಿದ್ರು. ಇವಾಗ ಹೆಂಗು ಮೈ ಬಗ್ಸಿ ದುಡ್ದಿದ್ ನಾವಲ್ವಾ, ಅವ್ರಿಗೇನು ಹೇಳಿ ಮನ್ಸಿಗೆ ಬಂದವರಿಗೆಲ್ಲ ಕೊಡ್ತಾರೆ. ಅಲ್ಲ ಕಣೆ, ಯಾರನ್ನ ಕೇಳಿ ಕೊಟ್ಟೆ ಅಂತ? ಅತ್ತೆ ಅಂತ ನಾನೊಬ್ಳು ಮನೇಲಿ ಬದುಕೇ ಇದ್ದೀನಿ. ಹೇಳಲ್ಲ ಕೇಳಲ್ಲ ಎಲ್ಲ ನಿಮ್ದೇ ದರ್ಬಾರ್ ಮಾಡ್ತೀರಾ ಅಲ್ವಾ? ಹೆಂಗೂ ಮನೇಲೇ ಇರ್ತೀರಲ್ಲ, ಆ ಬಿಸಿಲಲ್ಲಿ ಹೋಗಿ ಕಷ್ಟಪಟ್ಟು ದುಡ್ದಿದ್ರೆ ಗೊತ್ತಾಗ್ತಿತ್ತು ಹೇಗಾಗುತ್ತೆ ಅಂತ. ಕ್ಷಮಿಸಿ ಅತ್ತೆ, ಇನ್ನೊಂದ್ಸಾರಿ ನಿಮ್ಮನ್ನು ಕೇಳ್ದೆ ಏನೂ ಮಾಡಲ್ಲ. ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡಿ ಅತ್ತೆ, ಏನೋ ಗೊತ್ತಾಗದೆ ಮಾಡಿಬಿಟ್ಟೆ. ಸುಚಿತ್ರನಿಗೆ ತನ್ನ ಗಂಡನ ಮನೇಲಿ ಒಂದು ಚಿಕ್ಕ ಸ್ವಾತಂತ್ರ್ಯನೂ ಇರಲ್ಲ. ಈ ಕಡೆ ಗಂಡ ತಾನು ಇಷ್ಟಪಟ್ಟಿರೋ ಹಾಗೆ ಇರೋಕ್ಕೊಪ್ಪಲ್ಲ. ಅತ್ತೆ ಮಾವ ಅಂತೂ ಸುಚಿತ್ರನಿಗೆ ಇಷ್ಟ ಆಗಿರೋ ಬಟ್ಟೆ ಹಾಕೋಕೆ ಬಿಡಲ್ಲ, ಅವಳು ಇಷ್ಟಪಟ್ಟಂಗೆ ಇರೋಕೆ ಬಿಡಲ್ಲ, ಅವಳು ಇಷ್ಟಪಟ್ಟಲ್ಲಿ ಹೋಗೋಕ್ಕಂತೂ ಬಿಡೋದೇ ಇಲ್ಲ. ಇದು ಸುಚಿತ್ರನ ಜೀವನ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಸುಚಿತ್ರನ ಥರದವರೇ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಪ್ರತಿ ಸೊಸೆನೂ ಅತ್ತೆ ಆಗ್ತಾರೆ ಹೊರತು ಪ್ರತಿ ಅತ್ತೆನೂ ಮತ್ತೆ ಸೊಸೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅತ್ತೆ ಆಗೋರು ಸ್ವಲ್ಪ ಯೋಚನೆ ಮಾಡಬೇಕು, ಹಿಂದೆ ನಾನು ಸೊಸೆ ಆಗಿದ್ದೆ ಅಂತ. ಹೀಗೆ ತುಂಬ ದಿನಗಳ ಕಳೆಯುತ್ತೆ. ಒಂದಿನ ಸುಚಿತ್ರ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನೋಡಮ್ಮ ಸುಚಿತ್ರ, ನೀನು ಸ್ವಲ್ಪ ನಿಧಾನವಾಗಿ ಓಡಾಡಬೇಕು. ನೀನು ಈ ಟೈಮ್ನಲ್ಲಿ ಹೇಗೆ ಬೇಕೋ ಹಾಗೆಲ್ಲ ಓಡಾಡಬಾರ್ದು ಕಣೆ. ಹೊಟ್ಟೆಲಿರೋ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಹೌದಮ್ಮ ಸುಚಿತ್ರ, ನಿನ್ನ ಅತ್ತೆ ಹೇಳ್ತಿರೋದು ಸರಿ ಇದೆ. ನೋಡಮ್ಮ, ನಿನ್ನ ಅತ್ತೆ ಹೊಟ್ಟೆಲಿ ನಿನ್ನ ಗಂಡ ಇರುವಾಗ ಅವಳ ಅತ್ತೆ ಎಷ್ಟು ಜೋಪಾನ ಮಾಡಿದ್ರು ಗೊತ್ತಾ? ಅಂದರೆ ನನ್ನಮ್ಮ ಹಾಗೆ ಇವಾಗ ನಿನ್ನ ಅತ್ತೆ ನಿನ್ನನ್ನು ಜೋಪಾನ ಮಾಡಿ ನೋಡ್ಕೊಳ್ತಾಳೆ. ನೋಡು ಸುಚಿತ್ರ, ಇವತ್ತಿಂದ ನೀನು ಒಂದು ಕೆಲಸನೂ ಮಾಡಬಾರ್ದು, ಎಲ್ಲ ಕೆಲಸನೂ ನಿನ್ನ ಅತ್ತನೇ ಮಾಡ್ತಾಳಾಯ್ತಾ? ನೀನು ಆರಾಮಾಗಿ ರೆಸ್ಟ್ ಮಾಡು. ಅತ್ತೆ ಮಾವ ಎಷ್ಟು ಒಳ್ಳೆಯವರು, ನನ್ನ ಎಷ್ಟು ಆಸೆ ಮಾಡ್ತಾ ಇದ್ದಾರೆ, ಎಷ್ಟು ಕೇರ್ ಮಾಡ್ತಾ ಇದ್ದಾರೆ. ನಾನೇ ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಹೌದಮ್ಮ ಸುಚಿತ್ರ, ಮನೆ ಎಲ್ಲ ಕೆಲಸನೂ ಇವತ್ತಿಂದ ನಾನೇ ಮಾಡ್ತೀನಿ. ನೀನೇನು ಕೆಲಸ ಮಾಡೋದು ಬೇಡ, ಆರಾಮಾಗಿ ರೆಸ್ಟ್ ಮಾಡು ಆಯ್ತಾ? ನನ್ನ ಮೊಮ್ಮಗನಿಗೆ ಏನೂ ತೊಂದರೆ ಆಗಬಾರ್ದು. ಅದಕ್ಕೆ ಅಂದರೆ ಇವರಿಬ್ರು ನನಗೋಸ್ಕರ ಅಲ್ಲ ಇಷ್ಟೆಲ್ಲ ಮಾಡ್ತಾ ಇರೋದು, ನನ್ನ ಕುಟುಂಬ ಮಗುಗೋಸ್ಕರ. ಪಾಪ ಸುಚಿತ್ರಾಗೆ ಇಷ್ಟೊತ್ತು ಅತ್ತೆ ಮಾವ ನನಗೋಸ್ಕರನೇ ಇಷ್ಟೊಂದು ಆರೈಕೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಆಮೇಲೆ ಗೊತ್ತಾಗುತ್ತೆ ಹುಟ್ಟೋ ಮೊಮ್ಮಗುಗಾಗಿ ಇಷ್ಟೆಲ್ಲ ನನ್ನನ್ನು ಕೇರ್ ಮಾಡ್ತಿದ್ದಾರೆ ಅಂತ. ತುಂಬ ಫ್ಯಾಮಿಲಿಗಳಲ್ಲಿ ಅತ್ತೆ ಮಾವನಿಗೆ ತನ್ನ ಮಗ ಬೇಕು, ಮೊಮ್ಮಗ ಬೇಕು. ಆದರೆ ಸೊಸೆ ಆದವಳು ಅಷ್ಟೆಲ್ಲ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಆದರೂ ಪಾಪ ನಮ್ಮ ಹೆಣ್ಮಕ್ಳು ಹುಟ್ಟೋ ಮಕ್ಕಳಿಗೋಸ್ಕರ ಮಕ್ಕಳ ಕಾಲದಲ್ಲಾರು ನಾನು ನೆಮ್ಮದಿಯಾಗಿರ್ಬೋದೇನೋ ಅನ್ನೋ ಒಂದೇ ಕಾರಣಕ್ಕೆ ಆ ಮಗುಗೋಸ್ಕರನೇ ಕಾಯ್ತಾ ಅದೇ ಗಂಡನ ಮನೇಲಿ ಉಳಿದ್ಬಿಡ್ತಾರೆ. ಸುಚಿ ಕೂಡ
ಅದೇ ಗಂಡನ ಮನೇಲಿ ಅದೇ ಅತ್ತೆ ಮಾವನ ಜೊತೆ ಹುಟ್ಟೋ ಮಗುಗೋಸ್ಕರ ಕಾಯ್ತಾ ಇದ್ದಾಳೆ. ಆದರೆ ಇಷ್ಟೆಲ್ಲ ಆದ್ರೂ ನನಗೆ ಮಾತ್ರ ಒಂದು ಅರ್ಥ ಆಗ್ತಿಲ್ಲ. ಪ್ರತಿ ಅತ್ತೆನೂ ಮೊದಲು ಸೊಸೆ ಆಗಿರ್ತಾಳೆ, ಅವಳಿಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅತ್ತೆ ಹೇಗೆ ಬಿಹೇವ್ ಮಾಡ್ತಾಳೆ ಅಂತ. ಆದರೆ ಪ್ರತಿ ಅತ್ತೆಂದರು ಯಾಕಿಷ್ಟು ಸೊಸೆ ಹತ್ರ ನಿಷ್ಠೂರವಾಗಿ ನಡ್ಕೋತಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.